ನಮ್ಮ ಮಕ್ಕಳ ಬಾಳಿಗೆ ಕೊಳ್ಳಿ ಇಡೋ ಭಯಾನಕ ಮಾಫಿಯಾವನ್ನೇ ಸೃಷ್ಟಿಸ್ತಿದೆ. ಆ ಮಾಫಿಯಾವನ್ನ ಅತ್ಯಂತ ಕ್ರೂರ ಮನಸ್ಸಿನ ಬಾಸ್ಗಳು ಆಳ್ತಾ ಇರ್ತಾರೆ. ಹಾಗಾದ್ರೆ ಆ ಬಾಸ್ ಯಾರು, ಅವ ಎಲ್ಲಿರ್ತಾನೆ, ಹೇಗಿರ್ತಾನೆ ಅನ್ನೋದನ್ನ ಹೇಳ್ತೀನಿ ಬನ್ನಿ. ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ, ಕಂದಮ್ಮಗಳನ್ನ ಕಾಸಿಗೆ ಕೊಳ್ತಾರೆ. ಎಸ್, ಇದು ಈ ಭಿಕಾರಿ ಮಾಫಿಯಾದ ಇನ್ನೊಂದು ರೂಪ. ಈ ಮಾಫಿಯಾಕ್ಕೆ ಮಕ್ಕಳೇ ಬಂಡವಾಳ. ಹಾಗಾಗಿ ಇವರು ಮನೆಯಿಂದ ಓಡಿ ಬರೋ ಅಥವಾ ದಾರಿ ತಪ್ಪಿದ ಮಕ್ಕಳನ್ನ ಅಪಹರಿಸ್ತಾರೆ. ಮೂರು ಜನ ಹುಡುಗರು ಯೂನಿಫಾರ್ಮ್ ಹಾಕೊಂಡು ಬಂದಿದ್ದಾರೆ ಭಿಕ್ಷೆ ಬಿಡೋದಕ್ಕೆ. ಸೊ ಅವ್ರು ಯಾವುದೇ ಸ್ಕೂಲ್ಗೆ ಹೋಗ್ತಿಲ್ಲ. ಅವರಪ್ಪ ಬಂಡವಾಳ ಹಾಕಿ ಯೂನಿಫಾರ್ಮ್ ಮಾಡಿಕೊಟ್ಟಿದ್ದಾನೆ. ಏನಂದರೆ ನಮ್ಮ ಸ್ಕೂಲಿಗೆ ಕಟ್ಟಕ್ಕೆ ಫೀಸ್ ಇಲ್ಲ, ದುಡ್ಡು ಕೊಡಿ ಸಾರ್ ಅಂತ. ಯಾವಾಗ ನಿಮಗೆ ಆ ಥರ ಸೆಂಟಿಮೆಂಟಲ್ಗಳನ್ನ ಉಪಯೋಗಿಸ್ತಾರೆ, ಪೇರೆಂಟ್ಸು ಅಥವಾ ನೋಡೋ ಸಾಮಾನ್ಯ ಸಾರ್ವಜನಿಕರು ತಕ್ಷಣ ದುಡ್ಡು ಕೊಡ್ತಾರೆ. ಸೊ ತಕ್ಷಣ ದುಡ್ಡು ಕೊಟ್ಟಾಗ ಇವ್ರಿಗೇನಾಗುತ್ತೆ, ನೋಡ್ದ ನಮ್ಮದು ಸ್ಕೂಲ್ದು ಯೂನಿಫಾರ್ಮ್ದು ವರ್ಕೌಟ್ ಆಯಿತು ಅಂತ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆ ಬಳಿಕ ಮಕ್ಕಳಿಗೆ ತರಬೇತಿ ನೀಡಿ ಭಿಕ್ಷಾಟನೆಗೆ ಬೇಕಾದ ರೀತಿಯಲ್ಲಿ ದೇಹ ಪರಿವರ್ತಿಸಿ ಅವರನ್ನ ಹಣ ಗಳಿಸೋ ಯಂತ್ರವನ್ನಾಗಿಸ್ತಾರೆ. ಅಷ್ಟೇ ಅಲ್ಲದೆ ಈ ಮಾಫಿಯಾ ಪುಟ್ಟ ಪುಟ್ಟ ಕಂದಮ್ಮಗಳ ಮೇಲೂ ಬಂಡವಾಳ ಹೂಡ್ತಾರೆ. ಹಾಗಾಗಿ ನಮ್ಮ ರಾಜಧಾನಿಯಲ್ಲಿ ಮಕ್ಕಳ ಮಾರಾಟ ಮಾಡೋ ದಂಧೆಯು ಭರ್ಜರಿಯಾಗಿ ನಡೆಯುತ್ತಿದೆ. ಇದಕ್ಕೆ ನಾವು ನಡೆಸಿದ ರಹಸ್ಯ ಕಾರ್ಯಾಚರಣೆಯೇ ಸಾಕ್ಷಿ. ನಾವು ಪುಟ್ಟ ಮಗುವೊಂದು ಬೇಕು ಅಂತ ಬೇಡಿಕೆ ಇಟ್ಟು ಮಗು ಮಾರಾಟ ಮಾಡೋ ದಂಧೆಕೋರರ ಬಳಿ ಹೋದಾಗ ಅವರು ತಕ್ಷಣ ಮಗುವಿನ ಜೊತೆ ನಮ್ಮ ಮುಂದೆ ಹಾಜರಾಗಿಯೇ ಬಿಟ್ರು. ಏನಾಗುತ್ತೆ, ಏನು ಎಷ್ಟಾಗುತ್ತೆ ಅಲ್ಲ ನಿಮ್ಗೆ ಇಷ್ಟ ಆದರೆ ಆಮೇಲೆ ಮಾತಾಡೋಣ ಬಿಡಿ. ಹೌದಾ? ಅಲ್ಲ ಎಷ್ಟು ಇವಾಗ ಮಗು 2 ಮಂತಾ? 2 ಮಂತ್. ಓಕೆ, ಇವಾಗ ಎಲ್ಲ ಇದೆ, ಒಂದು ಡೇಟ್ ಆಫ್ ಬರ್ತ್ ಎಲ್ಲ ಇದೆ, ಹುಟ್ಟಿದ್ದು ಡೇಟ್ ಎಲ್ಲ ಇದೆ, ಕೊಡಿಸಿ ನೋಡಿ. ಇಷ್ಟ ಆದರೆ ಮಾತಾಡಿ. ಅದೇ ಮಗು ಚೆನ್ನಾಗಿದೆ. ಗಂಡು ಮಗು ಅಲ್ವಾ? ಗಂಡು ಮಗು. ಎಷ್ಟು ಕೊಡ್ತಾರೆ ಕೇಳ್ತಾರೆ? ಅದೇ ಇವರು 2 ಲಕ್ಷ ಕೇಳ್ತವ್ರೆ ಮೇಡಮ್. ಆಮೇಲೆ ತುಂಬ ಸಾಲ ಮಾಡಿ. ಅದೇ 2 ಲಕ್ಷಕ್ಕೆಲ್ಲ ಆಗತ್ತಾ? 2 ಲಕ್ಷಕ್ಕೆಲ್ಲ ಆಗತ್ತಾ? ಹೆಂಗೆ ಅಂದ್ರೆ ಕ್ಯಾಶು ಅಥವಾ ಹೆಂಗೆ? ಕ್ಯಾಶೇ ಕೊಡ್ತೀವಿ. ಇವರಿಗೆ ಮಗು ಒಂದು ಮಾರಾಟದ ವಸ್ತು. ಹಣ ಕೊಟ್ರೆ ಇನ್ನಷ್ಟು ಮಗು ತಂದು ಕೊಡಲು ಇವರು ರೆಡಿ. ನಾವು ಇದೇ ಹೆಂಗಸಿನ ಬಳಿ ನಮಗೆ ಮತ್ತೊಂದು ಮಗು ಬೇಕು ಅಂತ ಕೇಳಿದಾಗ ಅದಕ್ಕೂ ಸೈ ಅನ್ಲು. ಇನ್ನೊಂದು ಸಿಗತ್ತಾ? ಮಾಡಿಸ್ಕೊಡ್ತೀನಿ ಬಿಡಿ ಮೇಡಮ್, ಏನು ಟೆನ್ಷನ್ ಮಾಡ್ಬೇಡ. ಯಾಕಂದರೆ ಈಗ ನನಗೆ ಸಿಗತ್ತೆ ಅಂದರೆ ಪಾಪ ಅವಳಿಗೂ ತುಂಬ ಮಗು ಇಲ್ಲ. ಇಸ್ಕೊಡ್ತೀನಿ ಬಿಡಿ. ಅದು ನಾನು ನಾಳೆ ಹೋಗ್ತೀನಿ, ಅವ್ರ ಮನೆ ಹತ್ರನೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಅವ್ರು ನನಗೆ ಹೇಳಿದ್ದಾರೆ, ಕೊಡ್ಸೋಣ ಬಿಡಿ. ಹೌದಾ? ಕೊಡಿಸ್ತೀನಿ. ಅವ್ರಿಗೆ 8 ತಿಂಗಳು 8.5 ತಿಂಗಳು ಆಗಿದೆ. ಓಕೆ, ಎಷ್ಟು ಹೇಳ್ತಾರೆ ಅವರು? ಅದು ನಾನು ಮಾತಾಡ್ತೀನಿ. ಹೌದಾ? ಇದು ಮಾತ್ರ 2 ಲಕ್ಷ ಅಲ್ವಾ? ಆಮೇಲೆ ಅದೇ ನಿಮ್ದೆಲ್ಲ ನೋಡ್ಕೊತೀನಿ. ಅದೇನು ನೋಡಿದ್ರ, 2 ಲಕ್ಷಕ್ಕೆ ಈ ಪುಟಾಣಿಯನ್ನ ಯಾರ ಕೈಗೂ ಕೊಡಲು ಹೇಸಲ್ಲ ಈ ರಕ್ಕಸರು. ಇನ್ನು ಭಿಕಾರಿ ಮಾಫಿಯಾದ ಬಳಿ ಭರ್ಜರಿ ಹಣ ಇರೋದ್ರಿಂದ ಅವರು ಇಂಥ ಪುಟ್ಟ ಕಂದಮ್ಮಗಳನ್ನ ಯಾವ ಟೆನ್ಷನೂ ಇಲ್ಲದೆ ಹಿಂದೆ ಮುಂದೆ ನೋಡದೆ ತರಕಾರಿಯಂತೆ ಖರೀದಿಸ್ತಾರೆ. ಮಾಫಿಯಾದ ಬಾಸ್ ಯಾರು? ಮಹಾನಗರಗಳಲ್ಲಿ ನಮ್ಮ ಕಣ್ಣಿಗೆ ಕಾಣೋ ಭಿಕ್ಷಾಟನೆಯ ಸಾಮಾನ್ಯ ರೂಪದ ಹಿಂದೆ ಕರಾಳ ಮುಖವೊಂದು ಅಡಗಿದೆ. ಇದೊಂದು ವ್ಯವಸ್ಥಿತ ಜಾಲ, ಭಾರೀ ಲಾಭ ತಂದುಕೊಡೋ ಉದ್ಯಮ. ಈ ಉದ್ಯಮದ ಸಣ್ಣ ಪುಟ್ಟ ಮ್ಯಾನೇಜರ್ಗಳು ನಮ್ಮ ಕಣ್ಣಿಗೆ ಬೀಳ್ತಾರೆ. ಆದ್ರೆ ಇದನ್ನ ತೆರೆಮರೆಯಲ್ಲಿ ನಡೆಸೋ ಬಾಸ್ಗಳು ಬೇರೆನೇ ಇರ್ತಾರೆ. ಅವರನ್ನ ಪತ್ತೆ ಹಚ್ಚಿ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ನೀಡಬೇಕು. ಈ ಕೆಲಸವನ್ನ ಸರ್ಕಾರವೇ ಮಾಡಬೇಕು. ಜೊತೆಗೆ ನಾವೆಲ್ಲರೂ ಯಾರಿಗೂ ಭಿಕ್ಷೆ ಹಾಕಲ್ಲ ಅಂತ ಪಣ ತೊಡಬೇಕು. ನಾನು ಭಿಕ್ಷೆ ಕೊಟ್ಟರೆ ಒಳ್ಳೇದಾಗಲ್ಲ, ಭಿಕ್ಷೆ ಕೊಟ್ಟರೆ ಅದರಿಂದ ಆ ವ್ಯಕ್ತಿಯ ಬದುಕು ಹಾಳಾಗುತ್ತೆ ಅಂತ ಒಂದು ಮನಸ್ಸಲ್ಲಿ ಬಂದರೆ ನಿಜಕ್ಕೂ ಹಲವಾರು ಸರ್ಕಲ್ಗಳಲ್ಲಿ ಆಗ್ತಿರೋವಂಥ ಈ ಪ್ರಾಬ್ಲಮ್ನ ತಡಿಬೋದು. ಇಲ್ಲದೆ ಹೋದರೆ ಇದು ಇನ್ನೂ ವೇಗವಾಗಿ ಬೆಳೀತಾ ಹೋಗುತ್ತೆ, ಬೇರೆ ಬೇರೆ ರೂಪಗಳನ್ನ ಪಡ್ಕೊಳ್ಳೋದ್ರಲ್ಲಿ ಶರಸಿದ್ದಾರೆ. ಈ ರೀತಿ ಪ್ರತಿಯೊಬ್ಬರು ಪಣ ತೊಟ್ರೆ ಭಿಕಾರಿ ಮಾಫಿಯಾಕ್ಕೆ ಬ್ರೇಕ್ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ಇದು ನಾವು ನಮ್ಮ ಕೈಯಾರೆ ಭಿಕ್ಷೆ ಹಾಕಿ ಬೆಳೆಸಿರುವಂತಹ ವಿಕೃತ ಭಿಕಾರಿ ಮಾಫಿಯಾದ ವಿರಾಟ್ ರೂಪ. ಇದಕ್ಕೆ ಈಗ ಬ್ರೇಕ್ ಹಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ನಮ್ಮ ಸರ್ಕಾರ ಪ್ರಾಮಾಣಿಕತೆ ಮೆರೆದು ಇದಕ್ಕೆ ಬ್ರೇಕ್ ಹಾಕಲು ಮುಂದಾದ್ರೆ ಖಂಡಿತ ಈ ದುಷ್ಟರ ಹೆಡೆಮುರಿ ಕಟ್ಟಬಹುದು. ಇಲ್ಲದಿದ್ರೆ ನಮ್ಮ ಕರುನಾಡಿನ 100 ಮಕ್ಕಳು ಪ್ರತಿ ವರ್ಷ ಈ ಮಾಫಿಯಾದ ಭಾಗ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ
ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.